ನಮಸ್ಕಾರ ಚಾಂಪಿಯನ್ಸ್, ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಸೈನ್ಸಿಗೆ ರೆಡಿನಾ? ಕಮೆಂಟ್ ಮಾಡಿರಿ ಹೆಂಗೆ ನಿಮ್ಮ ಪ್ರಿಪ್ರೇಷನ್ ಹೆಂಗಿದೆ. ಸೊ ರೆಡಿನಾ ಅಥವಾ ಇನ್ನೂ ಏನು ಕಮೆಂಟ್ ಮಾಡಿರಿ ನೋಡೋಣ. ಓಕೆ, ಸೊ ಬಿಫೋರ್ ಸ್ಟಾರ್ಟ್ ಮಾಡೋದಕ್ಕಿಂತ ಸೊ ಒಂದು ರಿಕ್ವೆಸ್ಟು. ಇಫ್ ಇಟ್ ಹ್ಯಾಸ್ ಹೆಲ್ಪ್ಡ್ ಯು, ಲೈಕ್ ಮಾಡೋದು ಅಥವಾ ಶೇರ್ ಮಾಡೋದು ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರಿಬೇಡ್ರಿ. ಆಲ್ ದಟ್ ವಿ ಆರ್ ಆಸ್ಕಿಂಗ್ ಇಸ್ ಒಂದು ಲೈಕು ಅಥವಾ ಒಂದು ಸಬ್ಸ್ಕ್ರೈಬು ಆ್ಯಂಡ್ ನೋಟಿಫಿಕೇಷನ್ಸು. ನಿಮಗೆ ಬೇಡಪ್ಪ ನನಗೆ ವೀಡಿಯೋಸ್ ಬರ್ತಿರುತ್ತೆ, ನನ್ನ ನೋಟಿಫಿಕೇಷನ್ ಆಫ್ ಮಾಡಿ. ಅಥವಾ ಬೇಕು, ಇಫ್ ಇಟ್ ಈಸ್ ರಿಯಲಿ ಹೆಲ್ಪಿಂಗ್ ಯು, ನೆಕ್ಸ್ಟ್ ಏನು ವೀಡಿಯೋ ಬರುತ್ತೆ ನಂಗೆ ಬೇಕು, ಹೆಲ್ಪ್ ಆಗುತ್ತೆ ಅಂದರೆ ನೋಟಿಫಿಕೇಷನ್ ಆನ್ ಮಾಡಿ. ಸೊ ದಟ್ ಈಸ್ ವಾಟ್ ವಿ ಆರ್ ಲುಕಿಂಗ್ ಅಟ್. ಸೊ ಎಕ್ಸಾಮ್ ಮುಗಿಯೋವರೆಗೂ, ಆಮೇಲೆ ಬೇಕಿದ್ರೆ ಬಿಡ್ರಿ, ಯಾರು ಬೇಡ ಅಂತಾರೆ. ದಟ್ಸ್ ಅಪ್ ಟು ಯು. ಬಟ್ ಹೇಳಿದೆ. ಆ್ಯಂಡ್ ಕೇಳ್ಬೋದು, ಸರ್ ಬರೀ MCQ 1 ಮಾರ್ಕ್ಸು 2 ಮಾರ್ಕ್ಸ್ ಅಂತ ಅಷ್ಟೇ ಕಾಣಿಸ್ತಿದೆ. ಯಾವಾಗ? ಇವತ್ತು 7 o'clock. ಇಫ್ ಯು ವಾಂಟ್ ಟು ರಿಯಲಿ ಮಿಸ್, ನಿಮಗೆ ಬಿಟ್ಟಿದ್ದು. ಬಿಕಾಸ್ ಮ್ಯಾಥ್ಸು ನೀವು ಚೆಕ್ ಮಾಡಿದರೆ ತೋರಿಸ್ತೀನಿ. ಸೊ ಮ್ಯಾಥ್ಸ್ ಚೆಕ್ ಮಾಡಿದರೆ, ಆ್ಯಂಡ್ ಐ ವಿಲ್ ಆಲ್ಸೋ ಟೆಲ್ MCQ 1 ಮಾರ್ಕ್ಸು 2 ಮಾರ್ಕ್ಸೇ ಯಾಕೆ ಅಂತ. ಮ್ಯಾಥ್ಸು ಲೈವ್ ಕ್ಲಾಸ್ ಮಾಡಿದ್ದೆ. ಸೊ ಲೈವ್ ಕ್ಲಾಸ್ ಆಯಿತು, ಅಥವಾ ಇನ್ನೂ ಕೆಲವೊಂದು ವೀಡಿಯೋಸ್ ಇತ್ತು. ಬರೀ 8 ವೀಡಿಯೋಸಿಂದ 95% ಕ್ವಶನ್ಸು. ಸರ್ 8 ವೀಡಿಯೋಸ್ ನೋಡಬೇಕಾ, ಈಗ ಟೈಮ್ ಇದೆಯಾ ಅಷ್ಟು? ಇಲ್ಲ, ಐ ಆಮ್ ನಾಟ್ ಸೇಯಿಂಗ್ ಯು ಟು ವಾಚ್ ದ ಎಂಟೈರ್ ವೀಡಿಯೋಸ್. ಆ್ಯಂಡ್ ನಾವು ನಿಮಗೋಸ್ಕರ ನಿಮಗೆ ಹೆಲ್ಪ್ ಆಗಲಿ ಅಂತ ವೀಡಿಯೋಸ್ನ ಶಾರ್ಟ್ ಮಾಡಿ, ಅಂದರೆ ಸುಮ್ಮನೆ ಅದು ಇದು ಹರಿಕತೆ ಹೇಳ್ಕೊಂಡು ನಾವು ಕೂತಿರಲ್ಲ. ಸೊ ಏನು ಬೇಕೋ ಅದನ್ನಷ್ಟನ್ನು ಕೊಟ್ಟಿರ್ತೀವಿ ಇಲ್ಲಿ ಈ ವೀಡಿಯೋಸಲ್ಲಿ. ಆ್ಯಂಡ್ ದೇ ಆರ್ ರಿಯಲಿ ಶಾರ್ಟ್. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇಫ್ ಯು ವಾಂಟ್ ಯು ಕ್ಯಾನ್ ಕಂಪೇರ್. ಆ್ಯಂಡ್ ವಿ ಡೋಂಟ್ ವಾಂಟ್ ಟು ಬೇರೆ ಏನೋ ಹೇಳ್ತಿಲ್ಲ. ವಾಟ್ ಈಸ್ ರಿಕ್ವೈರ್ಡ್, ಸೊ ಅದನ್ನಷ್ಟನ್ನು ಹೇಳಿರ್ತೀವಿ. ಆ್ಯಂಡ್ ವಾಟ್ ಈಸ್ ರಿಯಲಿ ಎಸೆನ್ಷಿಯಲ್ ಫಾರ್ ಯುವರ್ ಎಕ್ಸಾಮ್ಸ್. ಪ್ರಿಪ್ರೇಟರಿ ಆಯಿತು, ಆ್ಯಂಡ್ ಇವನ್ ದಿಸ್ ಶುಡ್ ಆಲ್ಸೋ ಹೆಲ್ಪ್ ಯು ಫಾರ್ ಫೈನಲ್ ಎಕ್ಸಾಮ್ಸ್. ನಾವು ವಿ ಆರ್ ನಾಟ್ ಲುಕಿಂಗ್ ಅಟ್ ಶಾರ್ಟ್ ಟರ್ಮ್. ನಾವು ಹೊಡೆಯಂಗಿದ್ರೆ ಮಾರ್ನ ಹೆತ್ತು ಶೇರ್ ಕುಮಾರ್ ಅಂತಾರಲ್ಲ ಹಾಗೆ. ಸೊ ನಾವು ಫೈನಲ್ ಎಕ್ಸಾಮ್ಸ್ಗೆ ಟಾರ್ಗೆಟ್ ಮಾಡ್ತಿರೋದು. ಸೊ ನಿಮಗೆ ಹೆಲ್ಪ್ ಆಗಲಿ ಅಂತಲೇ ಮಾಡ್ತಿರೋದು. ಕೇಳ್ಬೋದು, ಹಿಂದಿನ ದಿವಸ ಲೈವ್ ಕ್ಲಾಸ್ ಮಾಡಿದ್ದು ಆ್ಯಂಡ್ ಹಿಂದಿನ ಲಾಸ್ಟ್ ವೀಡಿಯೋ ಕಳಿಸಿದ್ದು. ಲೈವ್ ಕ್ಲಾಸು ಲಾಸ್ಟ್ ವೀಡಿಯೋ ಮಾಡಿದ್ದು. ಇಫ್ ಯು ರಿಯಲಿ ವಾಂಟ್ ಟು ಮಿಸ್ ಇವನ್ ನೌ, ಇಟ್ಸ್ ಅಪ್ ಟು ಯು. ನೋಡಿರಿ, ಪ್ರತಿಯೊಂದು ಕ್ವಶನ್ನು ಒಂದು ಕ್ವಶನ್ ಬಿಟ್ಟು ಯಾವುದೋ ಅಪ್ಲಿಕೇಶನ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ನು ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ಚಾಪ್ಟರ್ ಹೆಸರು ಚೇಂಜ್ ಮಾಡಿಬಿಟ್ಟೆ. ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅದನ್ನೊಂದು, ಆ್ಯಂಡ್ ಅದೊಂದು ಸಿಮಿಲರ್ ವೀಡಿಯೋ ಇತ್ತು. ಬಂದೇ ಇಲ್ಲ ಅಂತಲ್ಲ, ಸಿಮಿಲರ್ ಕ್ವಶನು. ಆ್ಯಂಡ್ ನಾನು ಸಾಕಷ್ಟು ವೀಡಿಯೋಲು ಹೇಳಿದ್ದೀನಿ, ಯು ಹ್ಯಾವ್ ಟು ಸಾಲ್ವ್ ಸಮಥಿಂಗ್ ಡಿಫ್ರೆಂಟ್ ಔಟ್ ಆಫ್ ದ ಟೆಕ್ಸ್ಟ್ ಬುಕ್ ಅಂತ. ವಿ ಅಗ್ರಿ ವಾಟ್ ಎವರ್ ಇಸ್ ದೇರ್. ಓಕೆ, ಸೊ ಇವತ್ತು ಸ್ಟಿಲ್ ಡು ಯು ವಾಂಟ್ ಟು ಮಿಸ್ ದ ಲೈವ್ ಕ್ಲಾಸ್? ಓಕೆ, MCQ 1 ಮಾರ್ಕ್ಸು 2 ಮಾರ್ಕ್ಸೇ ಯಾಕೆ ಹೇಳ್ತೀನಿ. ಯಾಕೆ ಅಂದರೆ, ನೀವು ಪ್ರೀವಿಯಸ್ ಇಯರ್ಸ್ ಚೆಕ್ ಮಾಡಿರಿ. ಕ್ವಶನ್ ಪೇಪರ್ ಆಯಿತು, ಇನ್ನೊಂದು ಆಯಿತು, ಚೆಕ್ ಮಾಡಿರಿ. ಮಾಡಲ್ ಪೇಪರ್ ಆಯಿತು, ಚೆಕ್ ಮಾಡಿರಿ. 4 ಮಾರ್ಕ್ಸು 5 ಮಾರ್ಕ್ಸು 4 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ನ ಇಷ್ಟು ಉದ್ದ ಎಕ್ಸ್ಪ್ಲೇನ್ ಮಾಡಿರಿ ಅಂತ ಇರೋದು ಕಮ್ಮಿ. ನಿಮಗೆ ಸೋಷಲ್ ಆಯಿತು, ಇಂಗ್ಲೀಷ್ ಆಯಿತು, ಅಥವಾ ಮ್ಯಾಥ್ಸ್ ಆಯಿತು, ದೊಡ್ಡ ಆನ್ಸರ್ಸ್ ಏನು ಬರುತ್ತೆ. ಸೈನ್ಸಲ್ಲಿ ಅಷ್ಟು ದೊಡ್ಡ ಆನ್ಸರ್ ಒಂದೇ ಕ್ವಶನ್ಗೆ ಅಷ್ಟು ದೊಡ್ಡದು ಎಕ್ಸ್ಪ್ಲೇನ್ ಮಾಡಿ ಅನ್ನೋದು ನನಗಂತೂ ನೆನಪಿಲ್ಲ. ಬಿಕಾಸ್ ನನಗೇನಿದು ಐ ಆಮ್ ನಾಟ್ ಡೂಯಿಂಗ್ ಇಟ್ ಫಾರ್ ದ ಫಸ್ಟ್ ಇಯರ್. ಅಥವಾ ಆನ್ಲೈನಲ್ಲಿ ನನ್ನ ಮುಖ 1 ವರ್ಷ ನೋಡಿರ್ಬೋದು. ಬಟ್ ಹೇಳಿದ್ನಲ್ಲ, ಸೊ ಸಿನ್ಸ್ 2008 ನಿಮಗೆ ಇನ್ನೂ ಒಟ್ಟು ಇರಲ್ಲ ಅನಿಸುತ್ತೆ. ಸೊ ಸಿನ್ಸ್ ದೆನ್ ಐ ಹ್ಯಾವ್ ಬಿನ್ ಸ್ಟಡಿಂಗ್ ದ ಸೇಮ್ ಬುಕ್. ಆವಾಗಿಂದ ಇದನ್ನೇ ಓದ್ತಿದ್ದೀನಿ ಅಂತಲ್ಲ, ನಾನು ಇಂಜಿನಿಯರಿಂಗ್ ಮಾಡಿದ್ದು, ಆಮೇಲೆ ಬೇರೆ ಮಾಡಿದೆ, ಅದು ಬೇರೆ ವಿಷಯ. ಬಟ್ ಐ ನೋ ದಿಸ್ ಸಿಲೆಬಸ್, ದಿಸ್ ಕಂಟೆಂಟ್ ಫ್ರಮ್ ದ್ಯಾಟ್ ಲಾಂಗ್. 2019 ನಿಮ್ಗೇನು SSLC ಅಂದರೆ ಸ್ಟೇಟ್ ಸಿಲೆಬಸ್ಗೆ ಚೇಂಜ್ ಮಾಡಿದ್ರು, ಆವಾಗಿಂದ ಆದ್ರೂ ದರ್ ಈಸ್ ಎನಿ ಸಿಂಪಲ್. ಈಗ ಫಿಸಿಕ್ಸು 4 ಮಾರ್ಕ್ಸು ಕೇಳಬೇಕಂದ್ರೆ ಇಟ್ ಈಸ್ ಡಿಫಿಕಲ್ಟ್. ಬಿಕಾಸ್ ಅಂಥ ದೊಡ್ಡ ಕ್ವಶನ್ನೂ ಇಲ್ಲ. ಇರ್ಬೋದು, ಈಗ ರಿಫ್ರ್ಯಾಕ್ಟಿವ್ ಇಂಡೆಕ್ಸು, ಸೊ ರಿಫ್ರ್ಯಾಕ್ಷನ್ ಥ್ರೂ ಗ್ಲಾಸ್ ಲ್ಯಾಬು, ಅದನ್ನು ಡಯಾಗ್ರಾಮ್ ಬರೀರಿ, ಅದು ಎಕ್ಸ್ಪ್ಲೇನ್ ಮಾಡಿರಿ. ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ಗೆ ಮಾರ್ಕ್ಸ್ ಇದೆ, ಡಯಾಗ್ರಾಮ್ಗೆ ಮೆಜಾರಿಟಿ ಆಫ್ ಮಾರ್ಕ್ಸ್ ಹೋಗ್ತಿದೆ. ಅಟ್ಲೀಸ್ಟ್ 1 ಮಾರ್ಕ್ಸ್ ಆದರೂ ಹೋಗುತ್ತಾ. ಅಗೇನ್ ಎಕ್ಸ್ಪ್ಲನೇಷನ್ಗೆ ಎಷ್ಟು ಬಂತು? 3 ಮಾರ್ಕ್ಸ್ ಬಂತು, ಅಥವಾ 2 ಮಾರ್ಕ್ಸ್ ಬಂತು. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್ 3-4 ಮಾರ್ಕ್ಸ್ ಎಕ್ಸ್ಪ್ಲೇನ್ ಮಾಡಿರಿ ಅನ್ನೋದು ಕ್ವಶನ್ಸು ತುಂಬ ಕಮ್ಮಿ ಸೈನ್ಸಲ್ಲಿ. ಸೊ ಫಾರ್ ದ್ಯಾಟ್ ಮ್ಯಾಟರ್, ಇಫ್ ಯು ಆರ್ ಫೋಕಸಿಂಗ್ ಆನ್ ದಿಸ್,
ಹೆಂಗೆ ಕೊಟ್ಟರು ಬರಿಬೋದು. ಆ್ಯಂಡ್ ಚೆಕ್ ಮಾಡಿರಿ. ಈಗ ಬಯಾಲಜಿಲೂ ಕೇಳಿದ್ರು ಅಂದರೆ ಫಾರ್ ಎಕ್ಸಾಂಪಲ್ ಬಯಾಲಜಿಲಿ ಟ್ರೋಪಿಸಮ್ ಮೂಮೆಂಟು ಅಥವಾ ಹಾರ್ಮೋನ್ಸ್ ಬಗ್ಗೆ 4 ಮಾರ್ಕ್ಸು. 4 ಮಾರ್ಕ್ಸ್ ಏನಿರುತ್ತೆ, 4 ಯಾವುದೋ ಹಾರ್ಮೋನ್ದು ಕೇಳಿರ್ತಾರೆ. ಅಥವಾ ಫಾರ್ ಎಕ್ಸಾಂಪಲ್ ಯಾವುದು ಹ್ಯೂಮನ್ ಅಲಿಮೆಂಟ್ರಿ ಕೆನಾಲ್ ನೋಡಬೇಕು ಅಂದರೆ ಅದ್ರದ್ದು 4 ಪಾಯಿಂಟ್ಸು 4 ಫಂಕ್ಷನ್ಸು ಯಾವುದೋ ಕೇಳಿರ್ಬೋದು. ಸೊ ಆ ಥರ ಇಫ್ ದೇ ಆರ್ ಆಸ್ಕಿಂಗ್ ದೇ ಕ್ಯಾನ್ ಆಸ್ಕ್ ಫಾರ್ 4 ಡಿಫ್ರೆಂಟ್ ಪಾಯಿಂಟ್ಸ್ ಅಥವಾ 3 ಡಿಫ್ರೆಂಟ್ ಪಾಯಿಂಟ್ಸ್. ಈಗ ಸೈನ್ಸಲ್ಲೂ ಫಿಸಿಕ್ಸಲ್ಲೂ 5 ಮಾರ್ಕ್ಸ್ ಕ್ವಶನ್ಸ್ ಇದೆ, ಇಲ್ಲ ಅಂತಲ್ಲ. 5 ಮಾರ್ಕ್ಸ್ ಹೆಂಗೆ ಕೇಳಿರ್ತಾರೆ ಚೆಕ್ ಮಾಡಿರಿ. 1 2 ಮಾರ್ಕ್ಸು ಅಥವಾ 1 ಮಾರ್ಕ್ಸು, 2 2 ಮಾರ್ಕ್ಸು, ಅಥವಾ 1 2 ಮಾರ್ಕ್ಸು, ಇನ್ನು 3 1 ಮಾರ್ಕ್ಸು, ಅಥವಾ 1 3 ಮಾರ್ಕ್ಸು, ಇನ್ನೊಂದು 2 ಮಾರ್ಕ್ಸು. ಸೊ ಇಟ್ಸ್ ಆಲ್ ಅಗೇನ್ ಸ್ಪ್ಲಿಟ್. ಸೊ 2 ಮಾರ್ಕ್ಸ್ ಕೇಳಿದ್ರು ಲಾಸ್ ಕೇಳಿ ಇನ್ನೊಂದೇನೋ ಕೇಳಿರ್ಬೋದು. ಸೊ ಆ ಥರ. ಸೊ ಚಿಂತೆ ಮಾಡಬೇಡ್ರಿ. ಇಫ್ ಯು ರಿಯಲಿ ವಾಂಟ್ ಟು ಸ್ಕೋರ್ ಪೀಸ್ಫುಲಿ ಲೈವ್ ಕ್ಲಾಸ್ ಚೆಕ್ ಮಾಡಿ. ಆ್ಯಂಡ್ ಇಷ್ಟೆಲ್ಲ ಮಾಡಬೇಕಾ? ವಿ ಆರ್ ಟ್ರೈಂಗ್ ಟು ರಿಡ್ಯೂಸ್. ಇದಕ್ಕಿಂತ ರಿಡ್ಯೂಸ್ ಮಾಡಬೇಕು, ಕ್ವಶನ್ ಪೇಪರ್ ಕೊಡಬೇಕು ಅಂದರೆ ಲಿಟ್ರಲಿ ಹೇಳ್ತೀವಿ ನಾಟ್ ಪಾಸಿಬಲ್. ನಮಗೆ ಈ ವರ್ಸ್ಟ್ ಕೇಸು ನಾನು ಕ್ವಶನ್ ಪೇಪರ್ ಸಿಕ್ಕಿದ್ರು ನಾನು ಅದನ್ನು ಹೇಳಲ್ಲ. ಐ ವಿಲ್ ನಾಟ್ ಶೇರ್ ಅಟ್ ಎನಿ ಕಂಡೀಷನ್. ಬಟ್ ಅದೇ ರೀತಿ ನಿಮಗೆ ಹೆಂಗೆ ಟ್ರೈನಿಂಗ್ ಮಾಡಬೇಕು ಅನ್ನೋದನ್ನು ಮಾಡ್ತೀನಿ. ಬಿಕಾಸ್ ಕ್ವಶನ್ ಪೇಪರ್ ಕೊಡೋದು ದೊಡ್ಡದಲ್ಲ, ಕ್ವಶನ್ ಪೇಪರ್ ಸಿಕ್ಕಿದ್ರು ಕೊಡೋದು ದೊಡ್ಡದಲ್ಲ. ಬಟ್ ಆಮೇಲೆ ಅದು ಬಿಡ್ರಿ, ಬೇರೆ ಕಾನ್ಸಿಕ್ವೆನ್ಸಸ್ ಇದೆ. ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಇಟ್. ದ ರೀಸನ್ ಇಸ್ ಐ ವಾಂಟ್ ಟು ಮೇಕ್ ಯು ಪ್ರಿಪೇರ್. ನಿಮಗೆ ಪ್ರಿಪೇರ್ ಆಗಬೇಕು. ಹೇಳ್ತಿದ್ದೀನಲ್ಲ, ಐ ಆಮ್ ನಾಟ್ ಲುಕಿಂಗ್ ಅಟ್ ಶಾರ್ಟ್ ಟರ್ಮ್. ಫೈನಲ್ ಎಕ್ಸಾಮ್ಸ್ಗೆ ಕ್ವಶನ್ ಪೇಪರ್ ಅಂತೂ ಸಿಗೋಲ್ಲ, ಹೌದೋ ಇಲ್ಲೋ? ನಿಮ್ಗೆ ಅಲ್ಲಿಗೆ ಪ್ರಿಪೇರ್ ಆಗಬೇಕು ಅಂದರೆ ಈಗಿಂದ ತಾನೇ ಸ್ಟಾರ್ಟ್ ಮಾಡಬೇಕು. ಈಗಿಂದನೂ ಇನ್ನೊಷ್ಟು ನಾನು ಸ್ಟಾರ್ಟ್ ಮಾಡೋಲ್ಲ, ನನಗೆ ಏನು ಸಿಗುತ್ತೋ ಲಾಸ್ಟ್ ಮೂಮೆಂಟಿಗೆ ನೋಡ್ಕೊಂಡು ಹೋಗ್ತೀನಿ ಅಂದರೆ ಆಗಲ್ಲ. ಈಗ ನೀವು ಏನೇನು ಪ್ರಿಪೇರ್ ಆಗ್ತಿದ್ದೀರಾ ಹೇಳ್ತಿದ್ದೀನಲ್ಲ, ಫೈನಲ್ ಎಕ್ಸಾಮ್ಸ್ಗೂ ನಿಮಗೆ ಯಾಕೆ ಹೆಲ್ಪ್ ಆಗಲ್ಲ ಅಂತ ನಾನು ಚಾಲೆಂಜ್ ತೊಗೊತೀನಿ. ನೋಡೋಣ. ಓಕೆ. ಸೊ ಅದಕ್ಕೆ ಚಿಂತೆ ಮಾಡಬೇಡ್ರಿ. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್, ಇಫ್ ಯು ವಾಂಟ್ ಟು ಫಾಲೋ, ಐ ಕ್ಯಾನ್ ಅಶ್ಯೂರ್ ದಟ್ you are not missing out on things. Don't worry about that. Have trust and follow. Okay? And you can see the results ನೋಡ್ಬೋದು. That's it. I don't want to take much time. See you all ಇವತ್ತು 7 o'clock. ಮಿಸ್ ಮಾಡಬೇಡ್ರಿ. ಓಕೆ, ಟೇಕ್ ಕೇರ್ ಆ್ಯಂಡ್ ಕಮ್ ಅಪ್ ವಿತ್ ಎನಿ ಕ್ವಶನ್ಸ್. ನೀವು ಯಾವುದೇ ಕ್ವಶನ್ಸ್ ನಿಮಗೆ ಡೌಟ್ ಇದ್ರೂ ಯು ಕ್ಯಾನ್ ಶೂಟ್ ಅಟ್ ಮೀ ಆ್ಯಂಡ್ ಐ ಆಮ್ ರೆಡಿ ಟು ಆನ್ಸರ್. ಯಾವುದೇ ಕ್ವಶನ್ ಆಗಿರಲಿ. ಯಾಕಂದರೆ ಅಷ್ಟು ಕಾನ್ಫಿಡೆನ್ಸಿಂದ ನಾನು ಹೇಳ್ತಿದ್ದೀನಿ ಅಂದರೆ ಒಂದು ಗೊತ್ತಿರಬೇಕು ಅಂತ ಇಲ್ಲ, ದೇವ್ರ ದಯೆಯಿಂದ ವಿತ್ ಗಾಡ್ಸ್ ಗ್ರೇಸ್ ಐ ಆಮ್ ಏಬಲ್ ಟು ಏನೋ ಆನ್ಸರ್ ಆಯಿತು ಅಥವಾ ಇನ್ನೊಂದಾಯಿತು ಮಾಡೋದಕ್ಕೆ. ಓಕೆ, ಇನ್ನೊಂದು ಮಿಸ್ ಮಾಡಿದೆ. ಯಾವ್ಯಾವ ವೀಡಿಯೋಸ್ ನೋಡಬೇಕು ಸರ್? ವೀಡಿಯೋಸ್ ಯಾವ್ದಾದ್ರು ನೋಡಬೇಕು ಅಂದರೆ ಇದು ಮೂರು ಲೈವ್ ಕ್ಲಾಸ್ ತೊಗೊಂಡಿದ್ದೆ. ಆ್ಯಂಡ್ ಎಲೆಕ್ಟ್ರಿಸಿಟಿ ನ್ಯೂಮರಿಕಲ್ಸ್ ಅಂತೂ ಏನಂತೀರ, ಮೋಸ್ಟ್ ಯಾವುದೇ ಬಂದ್ರೂ ನೀವು ಈ ವಿಡಿಯೋ ಚೆಕ್ ಮಾಡಿದ್ರೆ ಅಂದರೆ ಸಾಲ್ವ್ ಮಾಡೋಂಗಿರಬೇಕು. ನಂಬರ್ಸ್ ಒಂದು ಚೇಂಜ್ ಮಾಡಿರ್ತಾರೆ. ನೀವು ಇಲ್ಲ ಅಂದರೆ ಡೈರೆಕ್ಟಾಗಿ ಕೊಡ್ಬೋದು. ಇಲ್ಲ ಸೊ ಲೈಟದು ಒಂದು ಚೆಕ್ ಮಾಡಿರಿ. ಆ್ಯಂಡ್ ನಾನು ನಿಮಗೆ ಇವತ್ತು ಲೈವ್ ಕ್ಲಾಸಲ್ಲಿ ಹೇಳ್ತೀನಿ ಕಾನ್ವೆಕ್ಸ್ ಮಿರರ್. ಸರ್ ಯಾಕೆ ಅಂದರೆ ಕಾನ್ಕೇವ್ ಮಿರರ್ ಮಾಡಿದ್ದೀನಿ. ಕಾನ್ವೆಕ್ಸ್ ಮಿರರ್ದು ಓನ್ಲಿ ಡಿಫ್ರೆನ್ಸಸ್ ಸೈನ್ ಕನ್ವೆನ್ಷನ್ ಚೇಂಜ್ ಆಗುತ್ತೆ. ಸೊ ಸೈನ್ ಕನ್ವೆನ್ಷನ್ ಚೇಂಜ್ ಆಗೋದ್ರಿಂದ ಏನೋ ಫೋಕಲ್ ಲೆಂತ್ ಪಾಸಿಟಿವ್ ಬರುತ್ತೆ, ರೇಡಿಯಸ್ ಆಫ್ ಕರ್ವೇಚರ್ ಪಾಸಿಟಿವ್ ಬರುತ್ತೆ, ಇಮೇಜ್ ಡಿಸ್ಟೆನ್ಸ್ ಯಾವತ್ತೂ ನೆಗೆಟಿವು. ಸೊ ನಿಮ್ಗೆ ಇಮೇಜ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನು ಬರುತ್ತೆ ಅಗೇನ್ ಪಾಸಿಟಿವ್ ಬರುತ್ತೆ, ಯಾಕಂದರೆ ರೈಟ್ ಸೈಡ್ ಬರುತ್ತೆ. ವೆರಿ ಸಿಂಪಲ್. ಆ್ಯಂಡ್ ಯಾವತ್ತಿದ್ರೂ ಇಮೇಜು ಚಿಕ್ಕದಾಗಿರುತ್ತೆ. ಆ್ಯಂಡ್ ಇಟ್ಸ್ ಲೈಕ್ ಕಾನ್ವೆಕ್ಸ್ ಮಿರರ್ ಕೊಟ್ಟರು ಅಂದರೆ ಕಣ್ಣು ಮುಚ್ಕೊಂಡು ಹೇಳ್ಬೋದು ಎಲ್ಲಿ ಏನು ಬರುತ್ತೆ, ವ್ಯಾಲ್ಯೂ ಏನು ಬರುತ್ತೆ, ಎಷ್ಟು ಬರುತ್ತೆ. ಇಟ್ಸ್ ಈಸಿಯರ್, ವೆರಿ ಈಸಿ. ಸೊ ಅದಕ್ಕೆ ತೊಗೊಂಡಿಲ್ಲ. ಬಟ್ ಇಫ್ ಯು ವಾಂಟ್, ಓಕೆ ಫೈನ್, ಐ ವಿಲ್ ಟೇಕ್. ಇನ್ನು ಇಲ್ಲಿ ಫಿಸಿಕ್ಸು ಕವರ್ ಮಾಡಿದ್ದೀನಿ, ಇದರಲ್ಲಿ ಕೆಮಿಸ್ಟ್ರಿ ಕವರ್ ಮಾಡಿದ್ದೀನಿ ಲೈವ್ ಕ್ಲಾಸಲ್ಲಿ. ಆ್ಯಂಡ್ ರಿಪೀಟೆಡ್ ಕ್ವಶನ್ಸು ಕೆಮಿಸ್ಟ್ರಿ ಆಯಿತು ಅಥವಾ ಫಿಸಿಕ್ಸು ರಿಪೀಟೆಡ್ ಕ್ವಶನ್ಸು ಅದನ್ನು ಡಿಸ್ಕಷನ್ ಅಲ್ಲ ಹೇಳಿದ್ದೇನೆ. ಬಿಕಾಸ್ ಡಿಸ್ಕಷನ್ ಮಾಡಬೇಕಂದ್ರೆ ಅಗೇನ್ ಇಟ್ ಟೇಕ್ಸ್ ಟೈಮ್. ಪ್ರಿಪರೇಟರಿ ಮುಗಿಲಿ, ಇನ್ ಡೆಪ್ತ್ ಹೋಗೋಣ. ಓಕೆ, ಇಫ್ ಯು ವಾಂಟ್ ಟು ಮಿಸ್ ಯು ಕ್ಯಾನ್ ಮಿಸ್ ಆರ್ ಎಲ್ಸ್ ಜಾಯಿನ್. ಓಕೆ, ದಟ್ಸ್ ಇಟ್. ಸೊ ಸಿ ಯು ಆಲ್ at 7. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.